ಲಕ್ನವಿ ಕುರ್ತಾ ಹೊಲಿಯುವುದು ಹೇಗೆ? ಹೌ ಟು ಸ್ಟಿಚ್ ಅ ಲಕ್ನವಿ ಕುರ್ತಾ. ಲಕ್ನವಿ ಕುರ್ತಾ ತಯಾರಿಸುವ ಪ್ರಕ್ರಿಯೆಯು ಸಾಂಪ್ರದಾಯ ಮತ್ತು ಕರಕುಶಲತೆಯ ಸುಂದರ ಮಿಶ್ರಣವಾಗಿದೆ. ಸೂಕ್ಷ್ಮವಾದ ಚಿಕನ್ಕಾರಿ ಕಸೂತಿ ಮತ್ತು ಸೊಗಸಾದ ವಿನ್ಯಾಸಗಳಿಗೆ ಹೆಸರುವಾಸಿಯಾದ ಈ ಕುರ್ತಾಗೆ ಸರಿಯಾದ ಯೋಜನೆ ಮತ್ತು ಅದನ್ನು ನಿಖರವಾಗಿ ಕಾರ್ಯಗತಗೊಳಿಸುವುದು ಅವಶ್ಯಕವಾಗಿರುತ್ತದೆ. ನಿಖರವಾದ ಅಳತೆಗಳನ್ನು ತೆಗೆದುಕೊಳ್ಳುವುದರಿಂದ ಹಿಡಿದು ಬಟ್ಟೆಯನ್ನು ಕತ್ತರಿಸುವುದು, ಹೊಲಿಯುವುದು ಮತ್ತು ಫಿಟ್ಟಿಂಗ್, ನಾವು ಈ ಎಲ್ಲ ಹಂತಗಳನ್ನು ವಿವರವಾಗಿ ವಿವರಿಸುತ್ತೇವೆ. ಈ ವಿಡಿಯೋದ ಮೂಲಕ ನಿಮ್ಮ ಉಡುಪನ್ನು ನಿಜವಾಗಿಯೂ ವಿಶೇಷವಾಗಿಸುವ ಸುಂದರವಾದ ಲಕ್ನವಿ ಕುರ್ತಾವನ್ನು ಹೇಗೆ ತಯಾರಿಸಬೇಕೆಂದು ನೀವು ಕಲಿಯುವಿರಿ. ಲಕ್ನವಿ ಕುರ್ತಾ ಅಥವಾ ಚಿಕನ್ಕಾರಿ ಕುರ್ತಾ ಎಂದು ಕರೆಯಲ್ಪಡುವ ಇದನ್ನು ವಿವಿಧ ಋತುಗಳು, ಸಂದರ್ಭಗಳು ಮತ್ತು ಶೈಲಿಗಳಿಗೆ ಸರಿಹೊಂದುವಂತೆ ವಿವಿಧ ಬಟ್ಟೆಗಳಿಂದ ತಯಾರಿಸಲಾಗುತ್ತದೆ. ಲಕ್ನವಿ ಕುರ್ತಾಗಳನ್ನು ತಯಾರಿಸಲು ಬಳಸುವ ಕೆಲವು ಮುಖ್ಯ ಬಟ್ಟೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಕಾಟನ್ ಲಕ್ನವಿ ಕುರ್ತಾ ಬೇಸಿಗೆಯಲ್ಲಿ ಅತ್ಯಂತ ಜನಪ್ರಿಯ ಆಯ್ಕೆ ಎಂದು ಪರಿಗಣಿಸಲಾಗಿದೆ. ಇದು ಹಗುರ ಮತ್ತು ಆರಾಮದಾಯಕವಾಗಿದ್ದು ದೈನಂದಿನ ಉಡುಗೆಗೆ ಸೂಕ್ತವಾಗಿದೆ. ಶಿಫಾನ್ ಲಕ್ನವಿ ಕುರ್ತಾ ತುಂಬಾ ಹಗುರ ಮತ್ತು ಪಾರದರ್ಶಕ ಬಟ್ಟೆಯಾಗಿದೆ. ಇದನ್ನು ಸಾಮಾನ್ಯವಾಗಿ ಔಪಚಾರಿಕ ಅಥವಾ ಅಲಂಕಾರಿಕ ಕುರ್ತಾಗಳಿಗೆ ಬಳಸಲಾಗುತ್ತದೆ. ಈ ಬಟ್ಟೆಯ ಮೇಲೆ ಚಿಕನ್ಕಾರಿ ಕಸೂತಿ ಬಹಳ ಎದ್ದು ಕಾಣುತ್ತದೆ. ಜಾರ್ಜೆಟ್ ಲಕ್ನವಿ ಕುರ್ತಾ ಸ್ವಲ್ಪ ಹೊಳೆಯುವ ಮತ್ತು ಫ್ಲೋಯಿ ಫ್ಯಾಬ್ರಿಕ್ ಆಗಿದ್ದು ಇದು ಪಾರದರ್ಶಕವೂ ಆಗಿದೆ. ಇದು ಪಾರ್ಟಿ ವೇರ್ ಅಥವಾ ಸೆಮಿ ಫಾರ್ಮಲ್ ಲುಕ್ಗೆ ಸೂಕ್ತವಾಗಿದೆ. ಈ ಬಟ್ಟೆಯು ಕೈಯಿಂದ ಮತ್ತು ಯಂತ್ರದಿಂದ ಮಾಡುವ ಚಿಕನ್ಕಾರಿ ಕಸೂತಿಗೆ ಸೂಕ್ತವಾಗಿದೆ. ಸಿಲ್ಕ್ ಸ್ಯಾಟಿನ್ ಲಕ್ನವಿ ಕುರ್ತಾ ಚಿಕನ್ಕಾರಿಯಲ್ಲಿ ಸುಂದರವಾಗಿ ಕಾಣುತ್ತದೆ. ಇದು ಶ್ರೀಮಂತ ಮತ್ತು ರಾಯಲ್ ಲುಕ್ ನೀಡುತ್ತದೆ. ಮದುವೆಗಳು ಅಥವಾ ಅದ್ಧೂರಿ ಸಮಾರಂಭಗಳಿಗೆ ಇದು ಅತ್ಯುತ್ತಮ ಲಕ್ನವಿ ಚಿಕನ್ಕಾರಿ ಕುರ್ತಾ ಆಗಿದೆ. ಈಗ ಲಕ್ನವಿ ಕುರ್ತಾ ಮಾಡಲು ಎಷ್ಟು ಬಟ್ಟೆ ಬೇಕಾಗಬಹುದು ಎಂದು ನೋಡೋಣ. ಲಕ್ನವಿ ಕುರ್ತಾ ಚಿಕನ್ಕಾರಿ ಸೂಟ್ ತಯಾರಿಸಲು ಬೇಕಾದ ಬಟ್ಟೆಯ ಪ್ರಮಾಣವು ನೀವು ಮಾಡಲು ಬಯಸುವ ಸೂಟ್ ಪ್ರಕಾರವನ್ನು, ಉದಾಹರಣೆಗೆ ನೇರ, ಅನಾರ್ಕಲಿ ಅಥವಾ ಯಾವುದೇ ಇತರ ವಿನ್ಯಾಸ ಮತ್ತು ಧರಿಸುವವರ ಎತ್ತರ ಮತ್ತು ಗಾತ್ರವನ್ನು ಅವಲಂಬಿಸಿರುತ್ತದೆ. ಸರಳವಾದ ನೇರ ಕುರ್ತಾಗೆ 2.25 ಮೀಟರ್ ಬಟ್ಟೆ ಸಾಕಾಗುತ್ತದೆ. ಆದರೆ ಅನಾರ್ಕಲಿಯಂತಹ ಉದ್ದವಾದ ಅಥವಾ ಫ್ಲೇರ್ಡ್ ಕುರ್ತಾಗೆ 2.5ರಿಂದ 3 ಮೀಟರ್ ಬಟ್ಟೆಯ ಅಗತ್ಯವಿರುತ್ತದೆ. ಲಕ್ನವಿ ಕುರ್ತಾ ಕತ್ತರಿಸುವ ಪ್ರಕ್ರಿಯೆಯು ಸಾಮಾನ್ಯ ಕುರ್ತಾಕ್ಕಿಂತ ಭಿನ್ನವಾಗಿರಬಹುದು, ಏಕೆಂದರೆ ಚಿಕನ್ಕಾರಿ ಅಥವಾ ಇತರ ಕಸೂತಿ ಬಟ್ಟೆಯನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕಾಗುತ್ತದೆ. ಬಟ್ಟೆಯನ್ನು ಕತ್ತರಿಸುವ ಮೊದಲು ಅಳತೆಗಳನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಬೇಕು. ಧರಿಸುವವರನ್ನು ಅವಲಂಬಿಸಿ ಇವು ಬದಲಾಗಬಹುದು. ಅಳತೆಗಳ ಉದಾಹರಣೆ ಇಲ್ಲಿವೆ. ಪೂರ್ಣ ಉದ್ದ 36 ಇಂಚುಗಳು, ಭುಜ 12 ಇಂಚುಗಳು, ಎದೆಯ ಸುತ್ತಳತೆ 32 ಇಂಚುಗಳು, ಸೊಂಟ 34 ಇಂಚುಗಳು, ಹಿಪ್ 36 ಇಂಚುಗಳು, ತೋಳಿನ ಉದ್ದ 14 ಇಂಚುಗಳು, ತೋಳಿನ ಅಗಲ 10 ಇಂಚುಗಳು. ಈಗ ಲಕ್ನವಿ ಕುರ್ತಾದ ಹೊಲಿಗೆ ಪ್ರಕ್ರಿಯೆಯನ್ನು ಹಂತ ಹಂತವಾಗಿ ಅರ್ಥ ಮಾಡಿಕೊಳ್ಳೋಣ. ನೆಕ್ ಲೈನ್ ಅನ್ನು ತಯಾರಿಸುವುದು. ಮೊದಲು ನಾವು ನೆಕ್ ಲೈನ್ನ ಆಕಾರವನ್ನು ನಿರ್ಧರಿಸುತ್ತೇವೆ ಮತ್ತು ಅದಕ್ಕೆ ಅನುಗುಣವಾಗಿ ಅದನ್ನು ಕತ್ತರಿಸುತ್ತೇವೆ. ಇದು ವಿನ್ಯಾಸವನ್ನು ಅವಲಂಬಿಸಿ ರೌಂಡ್, ವಿ ಆಕಾರ ಅಥವಾ ಯಾವುದೇ ಇತರ ಶೈಲಿಯಾಗಿರಬಹುದು. ಭುಜಗಳನ್ನು ಹೊಲಿಯುವುದು. ಕುರ್ತಾದ ನೆಕ್ ಸಿದ್ಧವಾದ ನಂತರ ನಾವು ಕುರ್ತಾದ 2 ಭುಜಗಳನ್ನು ಜೋಡಿಸಿ ಹೊಲಿಯುತ್ತೇವೆ. ಇದರಿಂದ ಮುಂಭಾಗ ಮತ್ತು ಹಿಂಭಾಗಗಳು ಒಟ್ಟಿಗೆ ಸೇರುತ್ತವೆ. ತೋಳುಗಳನ್ನು ಸಿದ್ಧಪಡಿಸುವುದು. ಈಗ ನಾವು 2 ತೋಳುಗಳ ಕೆಳಗಿನ ಭಾಗವನ್ನು, ಅಂದರೆ ಮಣಿಕಟ್ಟಿನ ಬದಿ ಹೊಲಿಯುತ್ತೇವೆ. ಇದರಿಂದ ಅವು ಕೊಳವೆಯಂತಹ ಆಕಾರವನ್ನು ಪಡೆಯುತ್ತವೆ. ತೋಳುಗಳನ್ನು ಜೋಡಿಸುವುದು. ತಯಾರಾದ ತೋಳುಗಳನ್ನು ಆರ್ಮ್ ಹೋಲ್ಗಳಿಗೆ ಎಚ್ಚರಿಕೆಯಿಂದ ಜೋಡಿಸಿ.
ಸರಿಯಾದ ಫಿಟ್ಟಿಂಗ್ ಮತ್ತು ಸೌಕರ್ಯಕ್ಕಾಗಿ ಈ ಹಂತವು ನಿರ್ಣಾಯಕವಾಗಿದೆ. ಫಿಟ್ಟಿಂಗ್ ಹೊಲಿಗೆ. ಈಗ ನಾವು ಕುರ್ತಾ ದೇಹಕ್ಕೆ ಚೆನ್ನಾಗಿ ಹೊಂದಿಕೊಳ್ಳುವಂತೆ ಮಾಡಲು ತೋಳುಗಳಿಂದ ಸೊಂಟದವರೆಗೆ ಹಿಂದೆ ಮಾಡಿದ ಗುರುತುಗಳ ಉದ್ದಕ್ಕೂ ಹೊಲಿಯುತ್ತೇವೆ. ಹೆಮ್ ಲೈನ್ಗೆ ಆಕಾರ ನೀಡುವುದು. ನಾವು ಕುರ್ತಾದ ಕೆಳಗಿನ ಹೆಮ್ ಲೈನ್ಗೆ ಒಳ್ಳೆಯ ಆಕಾರ ನೀಡಿ ಹೊಲಿಯುತ್ತೇವೆ. ಅದು ಕುರ್ತಾಗೆ ಉತ್ತಮವಾದ ಫಾಲ್ ಮತ್ತು ಫಿನಿಶ್ ಅನ್ನು ನೀಡುತ್ತದೆ. ಬಾಟಮ್ ಹೆಮ್ಮಿಂಗ್. ಹೆಮ್ ಲೈನ್ ಅನ್ನು ಹೊಲಿದ ನಂತರ ಕುರ್ತಾದ ಕೆಳಗಿನ ಅಂಚನ್ನು ಹೆಮ್ ಮಾಡಿ, ಇದರಿಂದ ಅದು ಸುಕ್ಕುಗಟ್ಟುವುದಿಲ್ಲ ಮತ್ತು ಅಚ್ಚುಕಟ್ಟಾದ ಫಿನಿಶಿಂಗ್ ಅನ್ನು ನೀಡುತ್ತದೆ. ಟರ್ಪೈ ಮತ್ತು ಫಿನಿಶಿಂಗ್. ಕೊನೆಯಲ್ಲಿ ಕುತ್ತಿಗೆಯ ಸುತ್ತ ಟರ್ಪೈ, ಪೈಪಿಂಗ್ ಅಥವಾ ಫಿನಿಶಿಂಗ್ ಮಾಡಿ ಅದನ್ನು ಅಚ್ಚುಕಟ್ಟಾಗಿ ಮತ್ತು ಆಕರ್ಷಕವಾಗಿ ಕಾಣುವಂತೆ ಮಾಡುತ್ತೇವೆ. ಇದರೊಂದಿಗೆ ಸಂಪೂರ್ಣ ಕುರ್ತಾವನ್ನು ಇಸ್ತ್ರಿ ಮಾಡಿ, ಇದರಿಂದ ಅದು ಧರಿಸಲು ಸಂಪೂರ್ಣವಾಗಿ ಸಿದ್ಧವಾಗುತ್ತದೆ. ಸಾರಾಂಶ. ಈ ವಿಡಿಯೋದಲ್ಲಿ ಲಕ್ನವಿ ಕುರ್ತಾ ತಯಾರಿಸುವ ಸಂಪೂರ್ಣ ಪ್ರಕ್ರಿಯೆಯನ್ನು ನಾವು ವಿವರವಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ಮೊದಲಿಗೆ ಕುರ್ತಾಗಳನ್ನು ತಯಾರಿಸಲು ಬಳಸುವ ಬಟ್ಟೆಯ ಪ್ರಕಾರಗಳ ಬಗ್ಗೆ ನಾವು ಕಲಿತಿದ್ದೇವೆ. ಅದರ ನಂತರ ಅಳತೆಗಳನ್ನು ಹೇಗೆ ತೆಗೆದುಕೊಳ್ಳುವುದು, ಮಾದರಿಯನ್ನು ಸಿದ್ಧಪಡಿಸುವುದು ಮತ್ತು ನಂತರ ಹಂತ ಹಂತವಾಗಿ ಹೊಲಿಗೆ ಮಾಡುವ ಪ್ರಕ್ರಿಯೆ, ಕುತ್ತಿಗೆಯ ರೇಖೆಯನ್ನು ತಯಾರಿಸುವುದು, ಭುಜಗಳು ಮತ್ತು ತೋಳುಗಳನ್ನು ಜೋಡಿಸುವುದು, ಫಿಟ್ಟಿಂಗ್ ಹೊಲಿಯುವುದು, ಹೆಮ್ಮನ್ನು ಸಿದ್ಧಪಡಿಸುವುದು ಮತ್ತು ಅಂತಿಮವಾಗಿ ಟರ್ಪೈ ಮಾಡಿ ಮುಗಿಸುವುದು, ಇವುಗಳನ್ನು ಕಲಿತಿದ್ದೇವೆ. ಈ ಪ್ರಕ್ರಿಯೆಯು ಸಾಂಪ್ರದಾಯಿಕ ಭಾರತೀಯ ಉಡುಪಿನ ಸೊಬಗು ಮತ್ತು ಸಂಕೀರ್ಣತೆಯನ್ನು ಪ್ರತಿಬಿಂಬಿಸುತ್ತದೆ. ಈಗ ನಿಮಗಾಗಿ ಒಂದು ಕಾರ್ಯ. ಲಕ್ನವಿ ಕುರ್ತಾ ಹೊಲಿಯಲು ಬೇಕಾದ ಸಾಮಗ್ರಿಗಳು ಮತ್ತು ಅಳತೆಗಳ ಪಟ್ಟಿಯನ್ನು ತಯಾರಿಸಿ.